ಇವತ್ತು ನಮ್ಮ ಕಡೆ ಒಂದು ಬಂದೈತಿ ಇದು ರೆಡ್ಮಿ 9 ಮೊಬೈಲ. ಈ ಮೊಬೈಲ್ದಾಗ ಪ್ರಾಬ್ಲಮ್ ಏನಂತಂದ್ರೆ ಈ ಮೊಬೈಲ್ ಚಾರ್ಜಿಂಗ್ ಆಗೋದು ತೋರಿಸ್ತೈತಿ, ಎಂಪೇರ್ ಕನ್ಸ್ಯೂಮ್ ಆಗೋದು ತೋರಿಸ್ತೈತಿ, ಆದರೆ ಬ್ಯಾಟ್ರಿ ಸ್ಟೋರ್ ಆಗೋದಿಲ್ಲ. ಎಷ್ಟು ಚಾರ್ಜಿಂಗ್ ಹಾಕಿದರೂ ಇದು ಪರ್ಸೆಂಟೇಜ್ ಝೀರೋನೇ ಇರ್ತೈತಿ. ಇದೀಗಾಗಲೇ ಮಾರ್ಕೆಟ್ನಾಗ ಎಲ್ಲ ಹೋಗಿ ಬಂದೈತಿ. ಈ ಥರದ ಚಾರ್ಜಿಂಗ್ ಪಿನ್ನು ಚೇಂಜ್ ಮಾಡಿದರು, ಆಮೇಲೆ ಈ ಥರದ ಚಾರ್ಜಿಂಗ್ ಸಬ್ಬೋರ್ಡು ಸಾಕಷ್ಟು ಸಾರಿ ಚೇಂಜ್ ಆಗೈತಿ. ಆದರೂ ಈ ಮೊಬೈಲ್ ಚಾರ್ಜಿಂಗ್ ಸ್ಟೋರ್ ಆಗಲಿಲ್ಲ. ನನ್ನ ಕಡೆ ಬಂದು ನಾನು ಇದನ್ನು ಚೆಕ್ ಮಾಡಿದಾಗ ಇದ್ರ ಚಾರ್ಜಿಂಗ್ ಐ ಸಿ ಒಳಗೆ ವೋಲ್ಟೇಜಸ್ ಬರ್ತಾವೆ, ಇನ್ಪುಟ್ ಔಟ್ಪುಟ್ ವೋಲ್ಟೇಜಸ್ ಇರ್ತಾವೆ. ಆ ವೋಲ್ಟೇಜಸ್ ಒಳಗೆ ಪ್ರಾಬ್ಲಮ್ ಇತ್ತು. ಇದ್ರಾಗ ಈ ಕಡೆಯಿಂದ ಏನು 5 ವೋಲ್ಟೇಜ್ ಇನ್ಪುಟ್ ಆಗ್ತೈತಿ. ಇದು ಎಕ್ಸಾಕ್ಟಾಗಿ 5 ವೋಲ್ಟ್ ಇನ್ಪುಟ್ ಆಗತ್ತಿತ್ತು. OEP ಐ ಸಿದಿಂದ ಈ ವೋಲ್ಟೇಜ್ ಬರ್ತೈತಿ, ಹಾಗಾಗಿ 5 ವೋಲ್ಟ್ ಈ ಕಡೆ ಕರೆಕ್ಟಾಗಿತ್ತು. ಆಮೇಲೆ ಈ ಕಡೆ ಔಟ್ಪುಟ್ ಆಗ್ತೈತಿ 3.7 4.7 ಮಟ್ಟ ಈ ಕಡೆ ವೋಲ್ಟೇಜ್ ಔಟ್ಪುಟ್ ಆಗ್ತೈತಿ. ಅದರ ಔಟ್ಪುಟ್ ವೋಲ್ಟೇಜ್ದಾಗ ಫ್ಲಕ್ಚುಯೇಷನ್ ಆಗತೈತಿ. ಈ ಥರ ಫ್ಲಕ್ಚುಯೇಷನ್ ಆಗತೈತೆ ಅಂದ್ರೆ ಎಷ್ಟು ಸಾರಿ ಚಾರ್ಜಿಂಗ್ ಪಿನ್ ಚೇಂಜ್ ಮಾಡಿದ್ರು, ಆಮೇಲೆ ಸಾಕಷ್ಟು ಸಾರಿ ಚಾರ್ಜಿಂಗ್ ಸಬ್ಬೋರ್ಡ್ ಚೇಂಜ್ ಮಾಡಿದ್ರು ಫೋನ್ ಚಾರ್ಜಿಂಗ್ ತೊಗೊಳೋದಿಲ್ಲ, ಐ ಸಿ ಚೇಂಜ್ ಮಾಡ್ಬಿಟ್ಟ. ಈಗ ನಮ್ಮ ಕಡೆ ಒಂದು ಐ ಸಿ ಚೇಂಜ್ ಮಾಡಬೇಕಾದ್ರೆ ಸಿಂಪಲ್ ಟೆಕ್ನಿಕ್ ಇರ್ತೈತಿ. ನಾವು ಇದನ್ನು ಫಸ್ಟ್ ಫ್ಲಕ್ಸ್ ಪೇಸ್ಟ್ ಹಾಕೊಳ್ಳೋಣ. ಫ್ಲಕ್ಸ್ ಪೇಸ್ಟ್ ಹಾಕೊಂಡ್ಮೇಲೆ ಇದನ್ನು ನಾವು 350 ಅಥವಾ 380 ಡಿಗ್ರಿ ಒಳಗೆ ಹೀಟ್ ಮಾಡಬೇಕು. ಎಷ್ಟು ಹೀಟ್ ಮಾಡಬೇಕು ಅನ್ನೋದು ಅದು SMD ಮೇಲೆ ಡಿಪೆಂಡ್ ಇರ್ತೈತಿ. ಈಗ ನಾವು ಯೂಸ್ ಮಾಡುವ SMD ಸುಗೊಂಡ್ 8650 Pro ಐತಿ. ಇದರಿಂದ ನೀವು ಸ್ವಲ್ಪ ಜಾಸ್ತಿ ಹೀಟ್ ಮಾಡಿದರೂ ಬೋರ್ಡ್ಗೆ ಏನು ಎಫೆಕ್ಟ್ ಆಗೋದಿಲ್ಲ. ಆಮೇಲೆ ಬೇರೆ ನಿಮ್ಮ ಕಡೆ 2008 ಅಥವಾ ಯಾವ್ದಾರು ಬೇರೆ SMD ಇದ್ರೆ ನೀವು ಅದ್ರ ಪ್ರಕಾರ ಹೀಟ್ ಕೊಡಬೇಕಾಗ್ತೈತಿ. ಯಾಕಂದರೆ ಜಾಸ್ತಿ ಹೀಟ್ ಕೊಟ್ಟಿದ್ರಿಂದ ಕೆಳಗಿರುವಂಥ EMMC ಅಥವಾ CPU ರ್ಯಾಮ್ ಒಳಗೆ ಮೆಲ್ಟ್ ಆಗ್ತೈತಿ, ನಂತರ ಅದು ಶಾರ್ಟ್ ಆಗ್ತೈತಿ, ಬೋರ್ಡ್ ಡೆಡ್ ಆಗೋ ಚಾನ್ಸಸ್ ಇರ್ತಾವೆ. ಹಾಗಾಗಿ ಇದನ್ನು ಸ್ವಲ್ಪ ಹುಷಾರಲ್ಲೇ ಮಾಡಬೇಕಾಗ್ತೈತಿ. ಇದು ನಮ್ಮ ಐ ಸಿ ಈಗ ತಗೊಂಡು ನಮ್ಮ ಕಡೆ ಇದು ಹೊಸ ಒಂದು ಐ ಸಿ ಐತಿ, ಇದನ್ನು ತೋರಿಸ್ತೀನಿ ನೋಡಿ ನಿಮಗೆ. ಈ ಐ ಸಿನ ನಾವು ಇದ್ರ ಮೇಲೆ ಇನ್ಸ್ಟಾಲ್ ಮಾಡೋಣ. ಈ ಐ ಸಿ ಇದನ್ನ ಹೊಸ ಐ ಸಿ ಇರ್ತೈತೆ, ಪ್ಲೇನ್ ಇರ್ತೈತಿ. ಇದನ್ನು ನಾವು ರಿವಾಲ್ವ್ ಮಾಡ್ಕೋಬೇಕಾಗ್ತೈತಿ. ನಾವು ಈಗಾಗಲೇ ಐ ಸಿ ರಿವಾಲ್ವ್ ಮಾಡ್ಕೊಂಡನು. ನಂತರ ಈಗ ಇದನ್ನು ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಫಿಟ್ಟಿಂಗ್ ಮಾಡ್ಕೋಬೇಕಾದ್ರೆ ಎಕ್ಸಾಕ್ಟ್ ಆ್ಯಂಗಲ್ ಮೇಲೆ ಐ ಸಿನ ಸೆಟಪ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಯಾಕಂದ್ರೆ ಈ ಥರದ ಡೈರೆಕ್ಷನ್ ಚೇಂಜ್ ಆದರೆ ಮೊಬೈಲ್ ಶಾರ್ಟ್ ಆಗ್ತೈತಿ, ಇಲ್ಲ ಆಯ್ತಂದ್ರೆ ಫೋನ್ ಸ್ಟಾರ್ಟ್ ಆಗೋದಿಲ್ಲ, ಐ ಸಿ ಆದರೂ ಶಾರ್ಟ್ ಆಗ್ತೈತಿ. ಹಾಗಾಗಿ ಕರೆಕ್ಟ್ ಇದನ್ನು ಎಕ್ಸಾಕ್ಟಾಗಿ ಈ ಥರದ್ದು ಏನು ಪೊಸಿಷನ್ ಇರ್ತೈತಿ ಆ ಪೊಸಿಷನ್ ಮೇಲೆ ಇದನ್ನು ಸೆಟಪ್ ಮಾಡ್ಕೊಂಡು ನಂತರ ಇದನ್ನು ಹೀಟ್ ಮೇಲೆ ಮಾಡ್ಕೋಬೇಕು. ಅದಕ್ಕಿಂತ ಬದಲು ನಾವು ಸ್ವಲ್ಪ ಇದನ್ನು ಬೋರ್ಡ್ ಕ್ಲೀನ್ ಮಾಡ್ಕೋಬೇಕು. ಬೋರ್ಡ್ ಕ್ಲೀನ್ ಮಾಡ್ಕೋಬೇಕಾದ್ರೆ ನೀವು ಯಾವುದೇ ಥರದ PCB ಕ್ಲೀನರ್ ಯೂಸ್ ಮಾಡಬೇಕು. PCB ಕ್ಲೀನರ್ ಇದು ನಾನ್ ಕಂಡಕ್ಟಿವ್ ಆಗಿರಬೇಕು. ಕಂಡಕ್ಟಿವ್ ಆಗಿತ್ತಂದ್ರೆ ಮತ್ತು ಮೊಬೈಲ್ದಾಗ ಶಾರ್ಟ್ ಆಗುವಂಥ ಚಾನ್ಸಸ್ ಇರ್ತಾವೆ. ಹಾಗಾಗಿ ನಾನ್ ಕಂಡಕ್ಟಿವ್ PCB ಕ್ಲೀನರ್ ಯೂಸ್ ಮಾಡಿರಿ. ನಂತರ ನಾವೀಗ ಇದನ್ನು ಸ್ವಲ್ಪ ಹೀಟ್ ಮಾಡ್ಕೊಂಡು ಇದ್ರ ಮೇಲೆ ಈಗ ನಾವು ಸ್ವಲ್ಪ ಫ್ಲಕ್ಸ್ ಪೇಸ್ಟ್ ಹಾಕ್ಕೊಂಡು ನಮ್ಮ ಐ ಸಿನ ಪ್ಲೇಸ್ಮೆಂಟ್ ಮಾಡ್ಕೊಳ್ಳೋಣ. ಇವಾಗ ಇದು ನಮ್ಮ ಐ ಸಿ ಈಗ ಪ್ಲೇಸ್ಮೆಂಟ್ ಸರಿಯಾಗಿ ಆಗೈತಿ. ಈಗ ಇದನ್ನು ನಾವು ಹೀಟ್ ಮಾಡಿ ಇದನ್ನು ಫಿಕ್ಸ್ ಮಾಡೋಣ. ಹೀಟ್ ಮಾಡಬೇಕಾದ್ರೆ ಸೇಮ್ ಪ್ರೊಸೆಸ್ ಇದೆ, 350 ಅಥವಾ 380 ಹೀಟ್ ನಾವು ಮೇಂಟೈನ್ ಮಾಡಬೇಕು. ನಂತರ ಇದು ತಾನಾಗೆ ಮೆಲ್ಟ್ ಆಗಿ ಬೋಲ್ಡ್ ಜೊತೆ ಸೆಟ್ ಆಗ್ತೈತೆ. ಆಮೇಲೆ ಇದು ಒಂದು ಸಲ ಸೆಟ್ ಆದಮೇಲೆ ಇದನ್ನು ನಾವು ಸೈಡ್ನಿಂದ ಸ್ವಲ್ಪ ಶೇಕ್ ಮಾಡಬೇಕು, ಇಲ್ಲ ಅಂತಂದರೆ ಮೇಲಿಂದ ಸ್ವಲ್ಪ ಇದನ್ನು ಪ್ರೆಸ್ ಮಾಡಬೇಕು. ನಮ್ದು ಯಾವುದಾದ್ರೂ ಕೆಳಗೆ ಕನೆಕ್ಟ್ ಆಗಿರಲಿಲ್ಲ ಅಂದ್ರೆ ಅದು ಕನೆಕ್ಟ್ ಆಗ್ತೈತೆ. ಇವಾಗ ನಮ್ಮ ಐ ಸಿ ಪರ್ಫೆಕ್ಟಾಗಿ ಫಿಟ್ ಆಗೈತಿ, ನೋಡ್ಬೋದು. ಈಗ ನಾನು ಅದನ್ನು ನಿಮಗೆ ತೋರಿಸ್ತೇನೆ ಚಾರ್ಜಿಂಗ್ ಹಾಕಿ. ನೋಡ್ಬೋದು ನೀವು, ಅದ ಫೋನ್ ಐತೆ 0% 41% ಮಟ್ಟ 43% ಮಟ್ಟ ಇದೀಗ ಚಾರ್ಜ್ ಆಗೈತಿ.